ಸ್ನೇಹಿತರೆ, ಸೌಜನ್ಯ ಕೇಸ್ ವಿಚಾರವಾಗಿ ಅಥವಾ ಆ ಭಾಗದಲ್ಲಿ ನಡೆದ ಅನ್ಯಾಯದ ವಿಚಾರವಾಗಿ ಯಾರಾದ್ರೂ ಮಾತನಾಡಿದರೆ ಸಾಕು, ರೌಡಿಗಳಿಂದ ಬೆದರಿಕೆ ಕರೆಗಳು ಶುರುವಾಗ್ತವೆ. ತಕ್ಷಣ ನ್ಯಾಯಾಲಯಕ್ಕೆ ಹೋಗಿ ಧ್ವನಿ ಎತ್ತಿದವರ ವಿರುದ್ಧ ನಿರ್ಬಂಧ ತರ್ತಾರೆ. ಇಷ್ಟೆಲ್ಲ ಹತ್ತಿಕ್ಕುವ ಕೆಲಸ ಮಾಡುತ್ತಿರುವ ಕಾಣದ ಕೈ ಯಾವುದು? ಈ ವಿಚಾರವಾಗಿ ನಮ್ಮ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಜಾಣ ಮೌನ ವಹಿಸೋದಕ್ಕೆ, ಎಲ್ಲ ವಿಚಾರಗಳಲ್ಲೂ ಬಾಯಿಗೆ ಬಂದಂಗೆ ಮಾತಾಡೋ ರಾಜಕಾರಣಿಗಳು ಈ ವಿಷಯದಲ್ಲಿ ಮೌನ ವಹಿಸೋದಕ್ಕೆ, ಇವೆಲ್ಲ ನಮ್ಮನ್ನಂತೂ ಕಾಡ್ತಿರೋ ಪ್ರಶ್ನೆ. ಸ್ನೇಹಿತರು, ನೀವೆಲ್ಲ ಕಾಂತಾರ ಮೂವಿ ನೋಡಿರ್ತೀರಿ. ಆ ಸಿನಿಮಾದಲ್ಲಿ ಒಬ್ಬ ಊರಿನ ಒಡೆಯ ಇರ್ತಾನೆ ಅಥವಾ ದಣಿ. ಈ ಧರ್ಮಸ್ಥಳ ಸ್ಟೋರಿ ನೋಡ್ತಾ ಇದ್ರೆ ನನಗೆ ಕಾಂತಾರ ಮೂವಿಯ ದಣಿಗಳು ನೆನಪಾಗ್ತಾರೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಸಮೀರ್ ಎಂ ಡಿ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ. ಸಮೀರ್ ಎಂ ಡಿ ಕಳೆದ 4-5 ದಿನಗಳಿಂದ ಇಡೀ ಕರ್ನಾಟಕದಲ್ಲಿ ಸುದ್ದಿ ಮಾಡ್ತಾರಂತ ಹೆಸರು. ಸಮೀರ್ ಕಳೆದ 5 ದಿನಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಒಂದು ಒಡೆಯರ್ ಕುಟುಂಬದ ಮತ್ತು ಆ ಕುಟುಂಬ ಅಲ್ಲಿನ ಜನರಿಗೆ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಒಂದು ವಿಡಿಯೋನ ಮಾಡಿರ್ತಾರೆ. ಆ ವಿಡಿಯೋ ಎಷ್ಟರ ಮಟ್ಟಿಗೆ ರೀಚ್ ಆಯ್ತಪ್ಪ ಅಂತಾದ್ರೆ ಸುಮಾರು 1 ಕೋಟಿಗೆ ಹೆಚ್ಚು ಜನ ಆ ವಿಡಿಯೋನ ಕೇವಲ 5 ದಿನಗಳಲ್ಲಿ ನೋಡಿರ್ತಾರೆ. ಸಹಜವಾಗಿ ಒಂದಷ್ಟು ಜನ ಸಮೀರ್ ಪರವಾಗಿ, ಮತ್ತೊಂದಷ್ಟು ಜನ ಸಮೀರ್ ವಿರುದ್ಧವಾಗಿ ಚರ್ಚೆಗಳು ಶುರು ಮಾಡ್ತಾರೆ. ಈಗಿರುವಾಗ ಸಮೀರ್ಗೆ ಬೆದರಿಕೆ ಕರೆಗಳು, ಕೊಲ್ಲುವ ಬೆದರಿಕೆಗಳು ಶುರುವಾಗ್ತವೆ. ಇದರಿಂದ ಸಮೀರ್ ಮತ್ತು ಆತನ ಕುಟುಂಬ ಆತಂಕಕ್ಕೆ ಒಳಗಾಗ್ತದೆ. ಸ್ನೇಹಿತರ, ಸಮೀರ್ ಇಲ್ಲಿ ಹೇಳಿರೋದು ಯಾವುದೇ ಕಟ್ಟುಕತೆ ಇಲ್ಲ ಅಥವಾ ನಮಗೆ ಯಾರಿಗೂ ತಿಳಿಯದ ಕಥೆ ಇಲ್ಲ. ಬಹಳಷ್ಟು ವರ್ಷಗಳಿಂದ ಈ ವಿಷಯಗಳ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಲೇ ಇರ್ತದೆ. ಹಾಗಾದ್ರೆ ಅವರಿಗೆಲ್ಲ ಇದೇ ರೀತಿಯ ಬೆದರಿಕೆ ಕರೆಗಳು ಬಂದಿದೆಯಾ? ಖಂಡಿತವಾಗಿ ಹೌದು. ಸಾಕಷ್ಟು ವಿಡಿಯೋಗಳನ್ನ ಯೂಟ್ಯೂಬ್ ನಿಂದ ಡಿಲೀಟ್ ಕೂಡ ಮಾಡಿಸಲಾಗಿದೆ. ಹಾಗಾದ್ರೆ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸುವಷ್ಟು ಪ್ರಭಾವಶಾಲಿ ಯಾರು? ಕೊಲೆ ಬೆದರಿಕೆ ಹಾಕಿಸುವಷ್ಟು ಪ್ರಭಾವಶಾಲಿ ಯಾರು? ಮತ್ತು ಯಾಕೆ ಬೆದರಿಕೆ ಹಾಕಿಸಬೇಕು? ಯಾವುದೇ ವ್ಯಕ್ತಿ ತಾನು ತಪ್ಪು ಮಾಡಿಲ್ಲ ಅಂತಾದ್ರೆ ಇಷ್ಟೆಲ್ಲ ಹರಸಾಹಸ ಯಾಕೆ ಮಾಡ್ಬೇಕು? ಒಂದು ಕಡೆಯಿಂದ ಒಡೆಯರ್ ಬೆಂಬಲಿಗರ ಕಡೆಯಿಂದ ಜೀವ ಬೆದರಿಕೆ, ಮತ್ತೊಂದು ಕಡೆ ಸಮೀರ್ ಒಬ್ಬ ಹಿಂದೂ ವಿರೋಧಿ ಅಂತೇಳಿ ಹಲವಾರು ಜನ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ಕಮೆಂಟ್ಸ್ಗಳು ಕೂಡ ಆಗ್ತಾ ಇವೆ. ಸ್ನೇಹಿತರೆ, ನಾನು ಆ ತರದ ವ್ಯಕ್ತಿಗಳಿಗೆ ಹೇಳೋದು, ಸಮೀರ್ ತನ್ನ ವಿಡಿಯೋದ ಯಾವ ಭಾಗದಲ್ಲಿ ಹಿಂದೂ ವಿರೋಧ ಧರ್ಮದ ಮತ್ತು ಮಂಜುನಾಥ ಸ್ವಾಮಿ ವಿರುದ್ಧ ಮಾತನಾಡಿದ್ದಾನೆ ಮತ್ತು ಒಡೆಯರ್ ಕುಟುಂಬದ ವಿರುದ್ಧ ಇರೋ ಈ ಆರೋಪಗಳು ಇವತ್ತಿನದಲ್ವಲ್ಲ. ಆ ಗ್ರಾಮದ ಭಾಗದಲ್ಲಿ ನಡೆದಿರುವ ಹಲವಾರು ಅನ್ಯಾಯದ ವಿರುದ್ಧ ಮೊದಲಿಗೆ ಧ್ವನಿ ಎತ್ತಿದವರೇ ಓರ್ವ ಹಿಂದೂ ಹೋರಾಟಗಾರ ಅಲ್ವೇ? ಮತ್ತು ನಂತರ ಸೌಜನ್ಯಳ ಕೊಲೆ ಮತ್ತು ಆ ಭಾಗದಲ್ಲಿ ನಡೆದ ನಿಗೂಢ ಕೊಲೆಗಳ ವಿರುದ್ಧ ಧ್ವನಿ ಎತ್ತಿದವರೆಲ್ಲ ಹಿಂದೂಗಳೇ ಅಲ್ವೇ? ಒಂದು ವೇಳೆ ಸಮೀರ್ ತನ್ನ ವಿಡಿಯೋದಲ್ಲಿ ಹಿಂದೂ ಅಥವಾ ಮಂಜುನಾಥ ಸ್ವಾಮಿಯ ವಿರುದ್ಧ ಮಾತನಾಡಿದ್ದಾರೆ ಅಂತಾದ್ರೆ ನಾವು ಕೂಡ ಆತನ ವಿರುದ್ಧ ಧ್ವನಿ ಎತ್ತಲೇ ಎತ್ತಿರ್ತೀವಿ. ಕಾರಣ ನಾನು ಒಬ್ಬ ಹಿಂದೂ. ಜಗತ್ತಿನಲ್ಲಿ ಜನಿಸೋ ಪ್ರತಿಯೊಬ್ಬನು ಸಹ ಒಂದರ ಒಂದು ಧರ್ಮಕ್ಕೆ ಸೇರಿರ್ಲೇಬೇಕು. ಕಾರಣ ಅದು ಅವನ ಆಯ್ಕೆ ಆಗಿರೋದಿಲ್ಲ. ಒಂದು ತಮಾಷೆಯ ವಿಷಯ ಏನಂದ್ರೆ, ಯಾವ ದೇವಸ್ಥಾನ ಹಿಂದೂ ದೇವಸ್ಥಾನ ಅದಕ್ಕೆ ಅವಮಾನ ಆಗಿದೆ ಅಂತ ಎಷ್ಟೆಲ್ಲ ಚರ್ಚೆ ಆಗ್ತಾ ಇದೆಯೋ, ಆ ದೇವಸ್ಥಾನದ ಒಡೆಯರು ಹೇಳ್ತಾರೆ, ನಾನು ಒಬ್ಬ ಜೈನ ಧರ್ಮೀಯ ಮತ್ತು ಇದು ಜೈನ ದೇವಸ್ಥಾನ ಅಂತ. ನಾವು ಪೂಜಿಸೋ ಹಿಂದೂ ದೈವ ಮಂಜುನಾಥನಿಗೂ ಜೈನ ಧರ್ಮಕ್ಕೂ ಎತ್ತರದಿತ್ತ ಸಂಬಂಧ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಸ್ನೇಹಿತರೆ, ಒಂದಲ್ಲ ಎರಡಲ್ಲ 16 ನಿಗೂಢ ಕೊಲೆ ಪ್ರಕರಣಗಳು ಈ ಭಾಗದಲ್ಲಿ ದಾಖಲಾಗಿವೆ. ಅಲ್ಲಿ ಸತ್ತವರಿಗೂ ಮತ್ತು ಆರೋಪ ಎದುರಿಸಿ ನಿರಪರಾಧಿ ಎಂದು ಹೊರಗಡೆ ಬಂದ ಮುಗ್ಧ ಜನರಿಗೂ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಸ್ನೇಹಿತರೆ, ಕರ್ನಾಟಕದಲ್ಲಿ ಹಲವಾರು ಮಠಗಳಿವೆ, ದೇವಸ್ಥಾನಗಳಿವೆ. ಸಾವಿರಾರು ಬಡ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಊಟ ವಸತಿ ಎಲ್ಲವನ್ನು ಇಲ್ಲಿ ನೀಡಲಾಗ್ತಾ ಇದೆ. ಜನಸೇವೆ ಮಾಡುತ್ತಿರುವ ಮಠಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನವಿಲ್ಲ. ಪ್ರತಿದಿನ ಲಕ್ಷಾಂತರ ಭಕ್ತಾದಿಗಳು ಈ ಮಠಗಳಿಗೆ ಹರಿದು ಬರೋದಿಲ್ಲ. ಪ್ರತಿದಿನ ಕೋಟ್ಯಾಂತರ ರೂಪಾಯಿ ದೇಣಿಗೆ ಈ ಮಠಗಳಲ್ಲಿ ಸಂಗ್ರಹ ಆಗೋದಿಲ್ಲ. ಆದರೂ ಸಹ ನಮ್ಮ ಮಠಗಳು ಮಠದ ಭಕ್ತರು ನೀಡುವ ದಾನಗಳಿಂದ ಮತ್ತು ತಮ್ಮಲ್ಲಿರುವ ಆದಾಯದ ಮೂಲಗಳಿಂದ ಹಣವನ್ನು ಹೊಂದಿಸಿ ಬಡ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅನ್ನದಾಸೋಹವನ್ನು ನಡೆಸುತ್ತಿದ್ದಾರೆ. ಆದರೆ ಇವೆಲ್ಲವನ್ನು ಮೀರಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಈ ಒಂದು ದೇವಸ್ಥಾನ ಸದಾ ಸುದ್ದಿಯಲ್ಲಿರುತ್ತದೆ. ಕಾರಣ ಯಾವ ದೇವಸ್ಥಾನವಲ್ಲ, ಅಲ್ಲಿನ ಒಡೆಯರು ಮತ್ತು ಅವರ ದಬ್ಬಾಳಿಕೆ ನಡೆಗಳು. ಸ್ವತಂತ್ರ ಬಂದು 75 ವರ್ಷಗಳು ಕಳೆದರೂ ಸಹ ಈ ಒಡೆಯರು ಪಾಪ ಸರ್ವಾಧಿಕಾರಿ ಮನಸ್ಥಿತಿಯಿಂದ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ಅನ್ಸುತ್ತೆ. ಸ್ನೇಹಿತರೆ, ಒಂದು ಸುದೀರ್ಘ 30 ನಿಮಿಷಕ್ಕೂ ಹೆಚ್ಚು ಸಮಯಗಳ ಕಾಲ ವಿಡಿಯೋ ಮಾಡಬೇಕು ಅಂತಾದ್ರೆ ಅದರ ಸ್ಕ್ರಿಪ್ಟ್ ರೆಡಿ ಮಾಡಲು ತೆಗೆದುಕೊಳ್ಳೋ ಸಮಯ ಮತ್ತು ಮಾಡಬೇಕಾದ ಅಧ್ಯಯನ ಮತ್ತು ಆ ಒಂದು ವಿಡಿಯೋಗಾಗಿ ಆ ವ್ಯಕ್ತಿ ಹಾಕುವಂತ ಶ್ರಮ ಆ ವಿಡಿಯೋನ ತಯಾರಿಸಿದವನು ಮಾತ್ರ ಗೊತ್ತು. ಸ್ನೇಹಿತರೆ, ಕರ್ನಾಟಕದಲ್ಲಿ ನಡೆಯುತ್ತಿರುವ
ಮತ್ತು ನಡೆದಿರುವ ಇನ್ನಷ್ಟು ಅನ್ಯಾಯಗಳು ಆಚೆಗೆ ಬರಲಿ ಮತ್ತು ಆ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿದವರಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ಲೋಣ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.